ಒಂದು ಮಾತಿದೆ, ನಿಮಗೆ ನೆನಪಿರಬಹುದು, ಒಂದು ಹಾಡಿನ ರೂಪದಲ್ಲಿದೆ. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ. ನಿಧಾನಿಸಿ ಆಗಿದೆ, ಯೋಚಿಸಿ ಆಗಿದೆ. ಈಗ ನಿಜವನ್ನ ನಿಮ್ಮ ಮುಂದಿಡುವಂತ ಸಮಯ. ಪವರ್ ಟಿವಿಯ ಬಳಿ ಇದೆ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ವಿಚಾರ. ಇಡೀ ಕಿಡ್ನಾಪ್ ಕೇಸ್ಗೆ ಮಗದೊಂದು ತಿರುವನ್ನ ಕೊಡಬಲ್ಲಂತ ವಿಚಾರ. ಇಡೀ ಕಿಡ್ನಾಪ್ ಕೇಸ್ಗೆ ಮತ್ತೊಂದು ಭರ್ಜರಿ ಟ್ವಿಸ್ಟ್ ಅನ್ನ ಕೊಡುತ್ತೆ ಈಗ ನಾವು ಪ್ರಸಾರ ಮಾಡೋ ವಿಷಯ. ವಿಡಿಯೋವರ ಅಸಲು ಎತ್ತನ್ನ ನಿಮ್ಮ ಪವರ್ ಟಿವಿ ಬಹಿರಂಗ ಮಾಡ್ತಾ ಇದೆ. ನೀವು ಕಂಡಿದ್ದೂ ನಿಜ ಅಲ್ಲ, ಕೇಳಿದ್ದೂ ಸತ್ಯ ಅಲ್ಲ. ಈ ವಿಡಿಯೋ ಕಳ್ಳಾಟದ ತರಹೇವಾರಿ ಆಟ ಬಟಾ ಬಯಲಾಗ್ತಾ ಇದೆ ನಿಮ್ಮ ಕರ್ನಾಟಕದ ಮುಂದೆ. ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಹೇಗೆ ವಿಡಿಯೋ ಮಾಡ್ಕೊಂಡ್ರು, ಯಾವಾಗ ವಿಡಿಯೋ ಮಾಡ್ಕೊಂಡ್ರು, ಏನೆಲ್ಲ ಆಯ್ತು, ಈ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಪವರ್ ಟಿವಿ ಬಿಟ್ಟು ಬೇರೆ ಯಾವ ಕಡೆನೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ವಿಡಿಯೋ ನೋಡಿದಿರಲ್ವಾ ನೀವು? ಆ ಮಹಿಳೆ ಮಾತಾಡಿದ್ ಕೇಳಿಸ್ಕೊಂಡ್ರಲ್ವಾ? ರೇವಣ್ಣನೂ ಏನು ಮಾಡಿಲ್ಲ, ಪ್ರಜ್ವಲ್ಲೂ ಏನು ಮಾಡಿಲ್ಲ. ಎಲ್ಲ ಖದೀಮ್ರ ಏನ್ರೋ ನಿಮ್ಮ ನವರಂಗಿ ಆಟ, ಕತೆ, ಚಿತ್ರಕಥೆ, ಸಂಭಾಷಣೆ. ಪ್ರಜ್ವಲ್ದೊಂದು ನೋಡಿದ್ರಲ್ಲ, ಈ ಕತೆ, ಈ ಚಿತ್ರಕಥೆ, ಈ ಸಂಭಾಷಣೆ, ನಿರ್ದೇಶನ ಎಲ್ಲವೂ ನಿಮ್ಮದೇ. ಕಾಮಿ ಪ್ರಜ್ವಲ್ ತರ ಕ್ಯಾಮ್ರಾಮನ್ ಕೂಡ ನೀವೇ. ಅಬ್ಬ, ಕಿಡ್ನಾಪ್ ಕೇಸ್ನ ಹಾದಿ ತಪ್ಪಿಸ್ಬೇಕು ಅಂದ್ರೆ ಏನೇನೆಲ್ಲ ಮಾಡ್ತೀರಿ ನೀವು? ಸ್ವತಃ ಕಿಡ್ನಾಪ್ ಸಂತ್ರಸ್ತೆಯ ಬಿಚ್ಚಿಟ್ಟಿದ್ದಾರೆ ಒಂದು ಸ್ಫೋಟಕ ಸತ್ಯವನ್ನ. ನೀವು ವಿಡಿಯೋ ಮಾಡ್ಕೊಂಡಿದ್ರಿ, ವಿಡಿಯೋ ಮಾಡ್ಕೊಂಡದನ್ನ ನಿನ್ನೆ ಹೊರಗಡೆ ತಂದ್ರಿ. ಆದರೆ ಏನೇನಾಯ್ತು ವಿಡಿಯೋ ಆಗಬೇಕಾದ್ರೆ? ಯಾರು ವಿಡಿಯೋ ಮಾಡಿದ್ರು, ಎಷ್ಟು ಟೇಕ್ ತಗೊಂಡ್ರಿ, ಹೇಗೆ ವಿಡಿಯೋ ಮಾಡಿಸಿದ್ರಿ, ಸ್ಕ್ರಿಪ್ಟ್ ಹೆಂಗೆ ಕೊಟ್ರಿ, ಆ ಮಹಿಳೆ ಹತ್ರ ಹೆಂಗೆ ಮಾತನಾಡಿದ್ರಿ? ವಿಡಿಯೋ ರಿಲೀಸ್ ಬಳಿಕ ಸಂತ್ರಸ್ತೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಬಂಧಿಯೊಬ್ಬರ ಬಳಿ ಸಂತ್ರಸ್ತೆ ಮಾತನಾಡಿದ್ದಾರೆ. ಈ ವಿಡಿಯೋ ಅಸಲಿ ಎತ್ತನ್ನ ಆ ಸಂತ್ರಸ್ತೆಯೇ ಬಟಾ ಬಯಲು ಮಾಡಿರೋದು. ಕಿಡ್ನಾಪ್ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾರೆ ಸಂತ್ರಸ್ತೆ. ಕಿಡ್ನಾಪೇ ಆಗಿಲ್ಲ ಅಂತಾರಲ್ಲ, ಆ ಸಂತ್ರಸ್ತೆನೇ ಹೇಳಿದ್ದಾರೆ. ಸಂಬಂಧಿಯೊಬ್ಬರ ಬಳಿ ತನ್ನ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಸಾಲಿಗ್ರಾಮದಿಂದ ಕರ್ಕೊಂಡೋದ್ರು ನನ್ನನ್ನ, ಸಾಲಿಗ್ರಾಮದಿಂದ ಕರ್ಕೊಂಡೋದ್ರು. ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಏನೂ ಹೇಳದೆ, ಏನೂ ಕೇಳದೆ ಒಂದೇ ಸಲ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರು. ಎಲ್ಲಿಂದ? ಸಾಲಿಗ್ರಾಮದಿಂದ. ಅಜಿತ್ ಅನ್ನೋನು ಬಂದು ನನ್ನ ವಿಡಿಯೋ ಮಾಡ್ಕೊಂಡ. ಕೇಳಿಸ್ಕೊಳ್ಳಿ, ಯಾರು ವಿಡಿಯೋ ಮಾಡಿದ್ದು? ಅಜಿತ್ ಅನ್ನೋನು ವಿಡಿಯೋ ಮಾಡ್ಕೊಂಡ. ಬಾಬಣ್ಣ ಕೂಡ ಹೇಳದಂತೆ ಮಾತಾಡುವಂತ ಒತ್ತಾಯಿಸ್ದ. ಅವ್ರು ಯಾಕೆ ವಿಡಿಯೋ ಮಾಡ್ಕೊತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಮೊಬೈಲಲ್ಲಿ ಮಾತನಾಡದೇ ಇದ್ರೆ ನಿನಗೆ ಅಪಾಯ ಆಗುತ್ತೆ ಈಗ ನಿನ್ನ ಮೊಬೈಲಲ್ಲಿ ಮಾತಾಡಿಲ್ಲ ಅಂತಂದ್ರೆ ಅಂತ ನೈಸಾಗೆ ಮಾತಾಡ್ಸಿದ್ರು, ಭಯಪಡಿಸಿದ್ರು. ಹೇಗೆ ಭಯಪಡಿಸಿದ್ರು ಅಂತಂದ್ರೆ, ನಿಧಾನವಾಗಿ ಹೇಳಿ ನಿನಗೆ ಸೇಫ್ಟಿ ಬೇಕಾ, ನೀನು ಹೀಗೆ ಮಾತಾಡಬೇಕು, ಇಲ್ವಾ ಏನಾಗತ್ತೆ ಅದನ್ನು ನೀನು ಎದುರಿಸ್ಬೇಕಾಗತ್ತೆ ಅನ್ನೋ ಭಯ ಹುಟ್ಟಿಸಿದ್ರು. ನೈಸಾಗೆ ಮಾತಾಡ್ಕೊಂಡು ಹೆಸರು ಕೂಡ ಹೇಳ್ತೀವಿ, ಕೇಳಿಸ್ಕೊಳ್ರಿ. ನೀವು ನೋಡಿದ್ರಲ್ಲ ವಿಡಿಯೋ, ಆ ವಿಡಿಯೋ ಮಾಡ್ಕೊಂಡಿದ್ದು ಅಜಿತ್ ಅಂತೆ. ಅದನ್ನ ನಾವು ಹೇಳ್ತಿರೋದಲ್ಲ, ಸಂತ್ರಸ್ತೆನೇ ಹೇಳ್ತಿರೋದು. ಪ್ರಜ್ವಲ್ಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ಬೇಕು ನೀನು. ಒಂದು ವೇಳೆ ನೀನು ಇಲ್ಲ ಅಂತಂದ್ರೆ 6 ತಿಂಗಳು ಜೈಲಾಗತ್ತೆ ಅಂತ ಹೆದರಿಸಿದ್ರು. ಚಿಕ್ಕಮಗಳೂರಿಂದ ನಿನಗೋಸ್ಕರ ಒಂದು ಕಾರ್ ಬರುತ್ತೆ, ನಿನ್ನನ್ನು ಕರ್ಕೊಂಡು ಹೋಗುತ್ತೆ, ಏನೂ ಕೇಳಬೇಡ, ಒಂದು ವಿಡಿಯೋ ಮಾಡ್ಕೋತಾರೆ. ಆ ವಿಡಿಯೋ ಮಾಡಿಕೊಂಡು ಈ ಥರ ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ. ಸಂಬಂಧಿ ಬಳಿ ಎಲ್ಲವನ್ನೂ ಆಕೆ ಹೇಳ್ಕೊಂಡಿದ್ದಾಳೆ. ಏನೇನಾಯ್ತು, ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು, ಯಾರು ವಿಡಿಯೋ ಮಾಡ್ಕೊಂಡ್ರು, ಏನೇನಾಯ್ತು, ಇವೆಲ್ಲವನ್ನ ಅವ್ರು ಮಾಡ್ಕೊಂಡ್ರು. ಎಲ್ಲ ವಿಚಾರಗಳನ್ನು ಆ ಮಹಿಳೆ ಹೇಳ್ಕೊಂಡ್ರು. ಏನೋ ಆ ಹೇಳಿಕೆಳೆ ಮಹಿಳೆ ಕೂಲಿ ಮಾಡೋ ಮಹಿಳೆ ರೀ, ಆ್ಯಕ್ಟರ್ ಅಲ್ಲ ಆಕೆ. ಆ್ಯಡ್ ಶೂಟ್ ಮಾಡೋರಲ್ಲ, ಮೀಡಿಯಾದಲ್ಲಿ ಮಾತಾಡೋರಲ್ಲ. ಅವ್ರಿಗೆ ವಿಡಿಯೋದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಒಂದು ಸಲ ಅಲ್ಲ ಇವ್ರು ವಿಡಿಯೋ ಮಾಡಿರೋದು. ಎಷ್ಟು ಸಲ ವಿಡಿಯೋ ಮಾಡಿದ್ರು ಗೊತ್ತಾ? ಎಷ್ಟು ಟೇಕ್ಗಳನ್ನು ತಗೊಂಡ್ರು ಗೊತ್ತಾ? ಸುಮಾರು ಹೊತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಜಿತ್ತು ಪ್ರಯತ್ನ ಮಾಡಿದಂತೆ, ಬಹಳ ಪ್ರಯತ್ನ ಪಟ್ಟನಂತೆ. ಸರಿಯಾಗಿ ಹೇಳೋದಕ್ಕೆ ಬರದೇ ಇದ್ದಿದ್ದಕ್ಕೆ ರಿಟೇಕ್ ಅಂತ ಮತ್ತೆ ವಿಡಿಯೋ ಮಾಡ್ಕೊಂಡಂತೆ. ನಾನು ಹಿಂಗೆ ಹೇಳ್ತೀನಿ ಅಂತ ಭಾಷೆ ಕೊಡುವಂತ ಭಾಷೆ ಕೂಡ ತಗೊಂಡಂತೆ. ನೀನು ಹಿಂಗೆ ಮಾತಾಡಬೇಕು ಅಂತ ಎಲ್ಲವನ್ನು ಆತ ಹೇಳಿಕೊಟ್ಟಂತೆ. ಹಿಂಗೆ ಮಾತಾಡಬೇಕು. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಪಾಪ ಕೂಲಿ ಮಾಡೋ ಮಹಿಳೆ. ಆಕೆಗೆ ಓದು ಬರಹ ಬಂದಿದ್ದರೆ ಇವತ್ತು ಆಕೆಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪ್ರಜ್ವಲ್ ಹೀಗೆ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳೇ ಇಲ್ಲ. ಇವ್ರು ನನಗೆ ಏನನ್ನು ಬಿಡಿಸಿ ಹೇಳಲೇ ಇಲ್ಲ. ನನ್ನ ಹತ್ರ ವಿಡಿಯೋದಲ್ಲಿ ಹಿಂಗೆ ಹೇಳಬೇಕು ಅಂತ ಹೇಳಿದ್ರು ಬಿಟ್ರೆ ಮತ್ತನ್ನೇನೂ ಹೇಳಿಲ್ಲ. ನನ್ನನ್ನ ಇಟ್ಟಿದ್ದ ಜಾಗದ ಹತ್ತಿರದಲ್ಲಿದ್ದ ಏರಿ ಕಡೆಗೆ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದಾಗ ಭವಾನಿ ಅಕ್ಕ ನನ್ನ ಜೊತೆಗೆ ಮಾತನಾಡಿದ್ರು. ಯಾರು? ಭವಾನಿ ರೇವಣ್ಣ. ಮೊಬೈಲಲ್ಲಿ ನೀನು ಮಾತಾಡದೆ ಇದ್ರೆ ನಿನಗೆ ಅಪಾಯ ಅಂತಂದ್ರು. ನಿನಗೇನೇ ಕಷ್ಟ ಸುಖ ಏನೇ ಇದ್ರು ಅದೆಲ್ಲ ಬಗೆಹರಿಯುತ್ತೆ ಅಂದ್ರು ಭವಾನಿ ಮೇಡಮ್ಮು. ನೀನು ಮಾತನಾಡಿದ್ರೆ ನಿನ್ನ ಮಕ್ಕಳು ಆರಾಮಾಗಿರ್ತಾರೆ. ನಿನ್ನ ಸೇಫ್ಟಿಗೆ
ನೀನು ಮಾತಾಡಲೇಬೇಕು. ನೀನು ಮಾತಾಡ್ತಿರೋದು ನಮಗೋಸ್ಕರ ಅಲ್ಲಮ್ಮ, ನಿಮಗೋಸ್ಕರ, ನಿನಗೆ ಸೇಫ್ಟಿಗೆ, ನಿನ್ನ ಮಕ್ಕಳು ಮರಿ ಚೆನ್ನಾಗಿರ್ಬೇಕಾದ್ರೆ ಮಾತಾಡು. ಪ್ರಜ್ವಲ್ದು ಏನೂ ಇಲ್ಲ, ಏನೂ ತಪ್ಪಿಲ್ಲ, ಪ್ರಜ್ವಲ್ ಒಳ್ಳೆಯವನು, ಸಾಚಾ ಅಂತ ಹೇಳು ಅಂತ ಹೇಳಿಸಿದ್ರು. 3 ಸಲ ನನಗಾಗಿಲ್ಲ ಸರಿಯಾಗಿ ಮಾತಾಡೋಕ್ಕೆ. 3 ಸಲ ಮಾತಾಡೋ ಪ್ರಯತ್ನ ಮಾಡಿದೆ, ಆಗಿಲ್ಲ. ನಾನು ಹೇಳ್ಕೊಟ್ಟಂತೆ ಹೇಳು ಅಂತ ಭಾಷೆ ಕೂಡ ತಗೊಂಡ. ಭವಾನಿ ರೇವಣ್ಣ, ಭವಾನಿ ಮೇಡಮ್ಮು ಫೋನಲ್ಲಿ ಮಾತಾಡಿ ನನ್ನನ್ನು ಎದುರಿಸ್ಬಿಟ್ರು. ನನ್ನ ಮೊಬೈಲನ್ನು ಕೂಡ ಅದೇ ಸಾಲಿಗ್ರಾಮದಲ್ಲಿ ಕಿತ್ತಾಕೊಂಡ್ರು. ಎಲ್ಲಿಂದ ಆಕೆಯನ್ನು ಕರ್ಕೊಂಡು ಹೋದ್ರು ನೋಡಿ, ಅಲ್ಲೇ ಕಿತ್ಕೊಂಡ್ಬಿಟ್ಟಿದ್ರು. ಯಾರಾದರೂ ಪೊಲೀಸರು ಬಂದರೆ ಸಿಗಬೇಡ ಅಂತಂದ್ರು. ನಿನಗೆ ತೊಂದರೆ ಆಗುತ್ತೆ ಅಂತ ಹೆದರಿಸಿದ್ರು. ಕಿಡ್ನಾಪ್ ವಿಡಿಯೋ ಬಗ್ಗೆ ನಾವು ಹೇಳಿರೋದಲ್ಲ, 3ನೇ ವ್ಯಕ್ತಿ ಹೇಳಿರೋದಲ್ಲ, ಕುಮಾರಣ್ಣ ಹೇಳಿರೋದಲ್ಲ, ದೇವೇಗೌಡರು ಹೇಳಿರೋದಲ್ಲ, ಜಿ ಟಿ ದೇವೇಗೌಡರು ಹೇಳಿರೋದಲ್ಲ, ಸ್ವತಃ ಆ ಸಂತ್ರಸ್ತೆಯೇ ಹೇಳ್ಕೊಂಡಿರುವ ಸ್ಫೋಟಕ ಮಾತು. ಗೊತ್ತಾಯ್ತಾ ಈಗ ವಿಡಿಯೋ ಮಾಡ್ಕೊಂಡಿದ್ದು ಯಾವಾಗ, ಯಾರು ಅಂತ? ಇದನ್ನೂ ನಿಮಗೆ ನಂಬೋದಕ್ಕಾಗಲ್ಲ ಅಂತಂದ್ರೆ ನಿಮ್ಮ ನೆನ್ಪಿಟ್ಕೊಳ್ಳಿ, ಪವರ್ ಟಿವಿ ಯಾವುದೇ ಪ್ರೂಫ್ ಇಲ್ಲದೆ, ಸಾಕ್ಷ್ಯಗಳಿಲ್ಲದೆ ಸುದ್ದಿಯನ್ನು ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ ಅಂತ. ಒಂದು ವಿಡಿಯೋ ಇದೆ ಸರ್, ಆ ವಿಡಿಯೋನ ನಾನು ಮೊದಲಿಗೆ ಇಟ್ಬಿಡ್ತೀನಿ. ಆ ಆಡಿಯೋ ಅಂದರೆ ಆ ಮಹಿಳೆ ಮಾತಾಡಿರುವಂಥ ಸ್ಫೋಟಕ ಅಂಶಗಳನ್ನು ಒಳಗೊಂಡಿರುವಂಥ ಆಡಿಯೋ ಒಂದನ್ನು ಮೊದಲಿಗೆ ಕೇಳಿಸ್ಕೊಳ್ಳಿ. ಅದು ಅವರು ಅಜಿತನ್ ಅವರೇ ಮಾಡಿದ್ದು. ಏನಕ್ಕೆ ಅಂದ್ರೆ ತೋಟಕ್ಕೆ 10 ಗಂಟೆಲಿ ಬಂದ. ಅವ್ರು ಬೇರೆಯವ್ರದ್ದು ಯಾರೋ ಮಾತಾಡಕ್ಕೆ ಅಂತ ಬಂದಿದ್ರು. ಅದೇ ನಾನು ಇದನ್ನೆಲ್ಲ ಇರ್ಸಿದ್ರಲ್ಲ, ಅದೇ ತೋಟಕ್ಕೆ ಬೇರೆಯವ್ರು ಬಂದಿದ್ರು. ಒಂದು 3 ಜನ 4 ಜನ ಕಣಿ ಬಂದಿದ್ರು. ಇವ್ರೇನಂದ್ರು, ಭವನಕ್ಕ ಅವ್ರ ಜೊತೆ ಯಾರ ಜೊತೆ ಮಾತಾಡ್ಬಿಡನು, ಮಾತಾಡ್ತಾನೆ ಅಂತ ಹೇಳು ಅಂದ್ಬಿಟ್ಟು ಅವ್ನ ಕಳಿಸ್ಬಿಟ್ರು. 10 ಗಂಟೆಗೆ ಅವ್ನು ಬಂದ ಅಜಿತ್ ಬಂದ್ ಏನಂದ, ನಿದ್ದೆ ನಾನು ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಅಂತ ಅಂದಿದ್ನಲ್ಲ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೆ ನಾನು, ಕೊಂಡೋಗ್ಬಿಡ್ತಾರೆ ಅಂತ. ಏನ್ ಮಾಡ್ದ, ಬಂದು ಕುತ್ಕೊಂಡದೇನೆ, ಹಿಂಗ್ ಮಾತಾಡಿದ್ರೆ ನಿಮ್ಗೆಲ್ಲ ಒಳ್ಳೇದು, ನಿಮ್ಗೆ ಮಾತಾಡಿದ್ರೆ ಹಿಂಗೆಲ್ಲ ಒಳ್ಳೇದಾಯ್ತದೆ, ಹಿಂಗೆಲ್ಲ ಮುಟ್ಟಿದ್ರೆ ನಿಮಗ್ ಸಲ ಹೊಡೆದಾಡ್ತಾರೆ ಭವನಕ್ಕನುವೆ ಅಂದ್ಬಿಟ್ಟು ಫಸ್ಟ್ ಮಾತಾಡಾದ್ಮೇಲೆ ಭವನಕ್ಕ ಎಲ್ಲ ಮಾತಾಡಾದ್ಮೇಲೆ ವಿಡಿಯೋ ಮಾಡ್ಕೊಳಕ್ ಮುಂಚೆ ಮಾತಾಡಿದ್ಮೇಲೆ ನನ್ ಕರ್ಕೊಂಡೋಗಿ ಏರಿ ಮೇಲೆ ಒಂದು ಕವಲು ಏರಿ ಇದೆ ಮನೆ ಹತ್ರ, ನಾನು ಇರ್ಸಿರಲ್ಲ ಮನೆ ಹತ್ರ. ಏರಿ ಮೇಲೆ ಭವನಕ್ಕನು ನನ್ನ ಮಕ್ಕಳ ಹಣೆಗ್ ರೇವಣ್ಣ ಹಣೆಗ್ಲು ಇಟ್ಕೊಂಡ್ರು. ಫಸ್ಟು ನನ್ನ ಮಕ್ಕಳ ಹಣೆ, 2 ಮಕ್ಕಳ ಹಣೆಗ್ಲು ನಿನ್ಗೆ ಏನು ತೊಂದರೆ ಆಗ್ದಂಗೆ ಇರ್ಸಕ್ಕೆ ನಾನು ಆಡ್ತಾರೆ ಸೇಫ್ಟಿ ಮಾಡಕ್ಕೆ, ನೀನ್ ಮಾತಾಡು, ನಿನ್ಗೋಸ್ಕರ ಇದು ನಿನಗ್ ತೊಂದ್ರೆ ಐತೆ, ನೀನ್ ಮಾತಾಡ್ಲಿಲ್ಲ ಮೊಬೈಲಲ್ಲಿ ಅಂತ ಎದುರ್ಸಿದ್ರು. ಅಜಿತ್ ಎದುರಿಸ್ದ. ಹಂಗಂತ ಎದುರಿಸಿ, ನಿನ್ಗೆ ಏನಾರ ತೊಂದ್ರೆ ಆಯ್ತದೆ, ಅಪಾಯ ಆಯ್ತದೆ ನಿಮ್ಗೆ, ಮಾತಾಡ್ಲಿಲ್ಲ ಅಂದ್ರೆ ಮೊಬೈಲಲ್ಲಿ ಅಂತ ಹೇಳಿ ಎದುರಿಸಿದ್ರು. ನನಗೆ ಇದೇನು ದುಡಿಸಿ ಹೇಳ್ತಾ ಇಲ್ಲ, ಏನು ಅನಚೂರ ನಡೆದೋಗದೆ ಎಲೆಕ್ಷನ್ ಬಗ್ಗೆ ಏನ್ ಮಾಡಿದ್ವು ನಾವು ಅಂತದ್ ಹಿಂಗ್ ಹೇಳ್ತಾನಲ್ಲ, ಯಾವ್ದು ಬಾಯ್ಬಿಟ್ಟು ಭವನಕ್ಕನು ಹೇಳ್ತಾ ಇಲ್ಲ, ಇವನು ಹೇಳ್ತಾ ಇಲ್ಲ, ಅಜಿತ್ವೆ ಬಿಟ್ಟವ್ರೆ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ನೈಸಾಗೆ ಮಾತಾಡ್ಕೊಂಡು ನೈಸಾಗಿ ಇರಿಸ್ತಾ ಇರೋದು. ಮೈಸೂರಲ್ಲಿ ಅಲ್ಲಿ ಎಲ್ಲ ನೈಸಾಗೆ ಮಾತಾಡ್ಕೊಂಡು ಇರಿಸ್ತಾ ಇರೋದೆ. ನಿನ್ಗೆ ಏನೇ ಕಷ್ಟ ಸುಖ ಅಂದ್ರೆ ನಾನ್ ಮಗ್ಗೆ ಐತಿ, ನಿಂದೇನು ಎಳ್ಮನೆಷ್ಟು ನಿನಗೆ ತೊಂದ್ರೆ ಇಲ್ಲ, ನೀನೇನು ಅಂತದ್ ಮಾಡಿಲ್ಲ ಅಂತ ಹೇಳ್ಕೊ ಬಂದ್ರು. ನನ್ನ ಇರ್ಸ್ಕೊಂಡು ಅವನಕ್ಕವ್ರು ಹಂಗೆ ಅಂದದ್ದು, ಬಾಬುನು ಹಂಗೆ ಅಂತ ಹೇಳುದು. ನಿಮ್ ಸೇಫ್ಟಿಗ ನೀವ್ ಮಾತಾಡಿ, ನಿಮ್ ಮಕ್ಳು ಭಯ ಪಡ್ದಂಗ ನಿಮ್ ಮಕ್ಳು ಮಾತಾಡೋದು ಧೈರ್ಯವಾಗಿರ್ತಾರೆ ಅಂತ ಹಿಂಗ್ ಮಾತಾಡಿಸ್ತಾ ಇರೋದು. ಮಾತಾಡ್ಲಿಲ್ಲ ಅಂದ್ರೆ ತೊಂದ್ರೆ ಆಯ್ತದೆ, ಅವ್ರಿಗೆ ಅಕ್ಕವ್ರಲ್ಲಿ ಏನು ನಮ್ಗೆ ಇದ್ ಮಾಡಿಲ್ಲ, ತೊಂದ್ರೆ ಇಲ್ಲ, ಪ್ರಜ್ವಲಿಂದಲ್ಲಿ ಏನು ತಪ್ಪಿಲ್ಲ, ಮೊಬೈಲ್ಗೂ ಇದಕ್ಕೂ ನನ್ಗೆ ಇದಿಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿ ಮಾತಾಡಿ. ನನ್ಗೆ ಏನು ಈ ಮೊಬೈಲ್ ಕಾಂಟ್ಯಾಕ್ಟ್ TV ಅಂತಾರಲ್ಲ ಅಂತ ನನ್ಗೆ ಅಳ ಇಸ್ಕೊತವ್ರೆ ಅಂತ ನನಗ್ ಭಯ. ಆದ್ರೂ ಹಂಗೂ ತಡ್ಕೊಳಕ್ ಆಯ್ಕಲ, ವಯಸ್ಸೇ ಒಂಥರ ಆಗ್ಬಿಟ್ಟದೆ. ಮಾತಾಡಿದ್ರಲ್ಲಿ ವಯಸ್ಸು ಪತ್ತೆ ಇಲ್ಲ, ಇದ್ರಲ್ಲಿ ವಯಸ್ಸು ಕಡಿತಾ ಇಲ್ಲ ನನ್ಗೆ. ಅದ್ರಲ್ಲಾಗ ವಿಡಿಯೋ ಮಾಡ್ಕೊಂಡು 3 ದಪ್ಪ ನಾನು ಸರಿಯಾಗಿ ಮಾತಾಡಕ್ಕಾಗಿಲ್ಲ. ತಿರ್ಗಾ ಕೊನೆ 4 ದಪ್ಪಕ್ಕೂ ಮಾತಾಡ್ಕೊಂಡ ಮುಂಚೆ ಒಂದ್ಬಿಟ್ಟು. ಆಮೇಲೆ ಅನ್ಕೊಂಡು ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ದಿವಸ ನಿಮಗ್ ತೊಂದ್ರೆ ಅಂತ ಅಂತೂ ಎದುರಿಸ್ತಾ ಎಲ್ಲಾನು ಮಾಡ್ದ. ನನಗೆ ಭಯ ಏನು ಎಂತೋ ಅಂತ. ಅವೆಲ್ಲ ಮಾತಾಡದ್ಮೇಲೆ ಏನ್ ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು, ಚಿಕ್ಕಮಂಗ್ಳೂರಿಂದ ಕಾರ್ ಬರ್ತದೆ, ಬಂದು ಕರ್ಕೊಂಡೋಯ್ತಾರೆ, ಅದ್ರಲ್ಲಿ ಅಷ್ಟೊತ್ತಿಷ್ಟಂತೂ ಗೊತ್ತಿಲ್ಲ ಅಂತ ಹೇಳ್ದ. ಹಂಗಂತ ಹೇಳ್ಬಿಟ್ಟು ಎಲ್ಲಾನು ಮಾಡ್ದ. ನನಗೆ ಭಯ, ಎಲ್ಲಿ ಕರ್ಕೊಂಡೋಗಿ ಏನ್ ಮಾಡೋರೋ ಎಂತ ಮಾಡೋರು ಅಂತ ನನಗ್ ಭಯ ಜಾಸ್ತಿ. ಎಲ್ಲ ವಿಡಿಯೋ ಮಾಡ್ಕೊಂಡು ಈ ತರ ಬಿಡ್ತಾನೆ ನನಗೆ ಗೊತ್ತಿಲ್ಲ, ಈ ತರ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮಾರು ಹೊತ್ತು ಪ್ರಯತ್ನ ಮಾಡ್ದ, ತಪ್ಪು ಆದಂಗೆ ಇದ್ ಮಾಡ್ಬಿಟ್ಟು ತಿರ್ಗಾ ಚೇಂಜ್ ಆಗಿ ಮಾಡೋನು ಅವನೇ. ಆಮೇಲೆ ಭಾಷೆ ಕೊಡು, ನಾನು ಹಿಂಗೆ ಹೇಳ್ತೀನಿ, ನಿಜ ಹೇಳ್ತೀನಿ ಅಂತ ಭಾಷೆ ಕೊಡು ಅಂತ ಭಾಷೆನೂ ತಕೊಂಡ. ಟೈಮ್ ಹಿಂಗೆ ಮಾತಾಡ್ಬೇಕು ಅಂತ ಎಲ್ಲಾನು ಹೇಳ್ಕೊಟ. ಗೊತ್ತಾಯ್ತಲ್ಲ ಏನಕ್ಕೆ ಹೇಳ್ತಾವನೆ, ಏನಕ್ಕೆ ಕೊಡ್ತಾವನೆ ಅನ್ನೋದೇ ನನ್ಗೆ ಅರ್ಥ ಆಯ್ತಿತ್ತಿಲ್ಲ. ಇವ್ರು ಬಿಡಿಸಿ ಹೇಳಿದ್ರೆ ನನ್ಗೆ ಗೊತ್ತಾಗೋದು, ಇವ್ರು ಬಿಡಿಸಿ ಹೇಳ್ತಾ ಇಲ್ಲ ನನಗೆ, ಏನುವೆ ಬಿಡಿಸಿ ಹೇಳ್ತಾ ಇಲ್ಲ. ಹಿಂಗ ಅನಚೂರ ನಡ್ದದೆ, ಹಿಂಗ್ ಮಾಡೋನೆ, ಪ್ರಜ್ವಲನ ಹಿಡಿಯೋ ಬಿಟ್ಟವನೆ ಅನ್ನೋದೇ ಹೇಳ್ತಾ ಇಲ್ಲ. ನಿನ್ಗೇನು ತೊಂದ್ರೆ ಇಲ್ಲ, ನಿನ್ ಸೇಫ್ಟಿಗೆ ಹಿಂಗ್ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ಸಹ ನಿನ್ಗೆ ತೊಂದ್ರೆ ಆಯ್ತಿಲ್ಲ ಅಂದ್ರೆ 6 ತಿಂಗಳು ಜೈಲ್ ಆಯ್ತದೆ ಅಂತ ಎದುರಿಸ್ತಾರೆ. ನನ್ನೇ ಎದುರಿಸ್ತಾರೆ, 6 ತಿಂಗಳು ಜೈಲ್ ಆಯ್ತದೆ ಅಂತ. ಭವನಕ್ ಹಂಗೆ ಅಂದ್ರು, ಇವ್ರು ಹಂಗೆ ಅಂದ್ರು ನನಗೆ. ಆಮೇಲೆ ನಮ್ಮ ಮಕ್ಕಳಿಗೂ ಸುಧಾ ಹಂಗೆ ಹೇಳವ್ರೆ. ಏನಂತ ಕಾಣೋದು ಹಿಂಗೆ ಎದುರಿಸ್ಬಿಟ್ಟು ನನ್ನ ಅಲ್ಲೂ ಇಲ್ಲೂ ಇರಿಸ್ಬಿಟ್ಟು ನನ್ನ ಇದಾಗಿ ಮಾತಾಡ್ಬಿಟ್ಟು ಬೀದಿಗೆ ಎಳೆದ್ಬಿಟ್ರು ನನ್ನ. ಹಿಂಗೆಲ್ಲ ಹೇಳ್ಕೊಂಡು ಹಿಂಗೆಲ್ಲ ಇರಿಸ್ಕೊಂಡು ಈಗ
ಅವ್ನು ಬಂದ್ಬಿಟ್ಟು ಈಗ ಬಿಟ್ಬಿಡು ಹಿಂಗೆ ಅಮ್ಮಂದೇ ಮಾತಾಡೋದು. ಈಗ ಮಹೇಶ್ ತಾರಾ ಮಹೇಶ್ ಅಣ್ಣ ಅವ ಅಮ್ಮನ್ನೇ ಕರ್ಕೊಬಂದು ಅವ ಅಮ್ಮನೇ ಮಾತಾಡ್ದಂತ ಅವ್ರು ಅಂತಾರೆ, ಎಲ್ಲ ಮಾತಾಡ್ತಾರೆ ಊರಲ್ಲಿ. ಇವಳೆ ಹೋಗಿದ್ದಂತಲ್ಲ ಅಂತ ಇವರೆಲ್ಲ ಮಾತಾಡ್ತಾರೆ ಊರಲ್ಲೆಲ್ಲ. ಏನ್ ಮಾಡ್ಕೊಬಂದು ಹಿಡಿಯೋ ಬಿಟ್ಟ ಮೇಲೆ ಇಲ್ಲ ಮೊಬೈಲ್ ಇತ್ತಿತ್ತಿಲ್ಲ ಅವತ್ತೇ ಕಿತ್ಕೊಂಡ್ರು. ಅಲ್ಲೇ ಸಾಲಗ್ರಾಮದಲ್ಲಿ ಬರ್ಬೇಕಾದ್ರೆ ಬಂದ್ರಲ್ಲ ನನ್ನ ಸಾಲಗ್ರಾಮಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಕಿತ್ಕೊಂಡು ಅಲ್ಲೇ ನಿಮ್ಮ ಮನೆಗೆ ಕೊಡ್ತೀವಿ ಅಂತ ಮಡಿಕೊಂಡ್ರು. ಅದ ಕೇಸನ್ನು ತಂದವ್ರೆ, ಇಲ್ಲಿ ಅವರೇ ತಂದವ್ರೆ, ಈಸ್ಕ ಮಡಿಕೊಂಡಿದ್ರಲ್ಲ ಅವರೇ ತಂದವ್ರೆ. ಓಪನ್ ಮಾಡ್ಬಿಟ್ಟು ಹಿಂಗ್ ಮಾಡ್ಕೊಡ್ಬೇಕು, ಲಾಕ್ ಆನ್ ಮಾಡಿ ಲಾಕ್ ಮಾಡಿತಿಲ್ಲ, ಲಾಕ್ ತೆಗೆದ್ಬಿಟ್ಟು ಕೊಟ್ಟಿದ್ರು ನನ್ನ ಮಗ. ಆತ ತಗೊಂಡೋಗಮ್ಮ ನಿಂತ ಫೋನ್ ಇಲ್ಲ, ಏನಾರ ಫೋನ್ ಗಿನ್ ಮಾಡ್ಬೇಕು ಅಂದ್ರೆ ಲಾಕ್ ಆಗಿಲ್ಲ, ಇದು ಫೋನ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದು ನನ್ನ ಮಗ. ಅವ್ರು ಅಲ್ಲೇ ಮಡಿಕೊಂಡ್ರು. ನನ್ನ ಫೋನ್ ಕೀಪ್ಯಾಡು ಮನೇಲದೆ. ಹಂಗೆ ಸುಳ್ಳು ಹೇಳ್ಕೊಂಡು ಇರಿಸಿದ್ರು. ಇಲ್ಲೂ ಹಂಗೆ ಈ ಸುಳ್ಳು ಹೇಳ್ಕೊಂಡು ಯಾರು ಪೊಲೀಸ್ ಬಂದ್ರೆ ಸಿಕ್ಕಬೇಡ, ನಿನಗೆ ತೊಂದರೆ ಆಯ್ತದೆ ಅಂತಲೂ ಎದುರಿಸ್ಬಿಟ್ರು. ಆ ಮಹಿಳೆಗೆ ಸ್ವಾರ್ಥ ಅನ್ನೋದೇ ಇಲ್ಲ. ಅವತ್ತಿನ ದಿನವೂ ಕೂಡ ಪಾಪ ತನ್ನ ಮಕ್ಕಳಿಗೆ ತನ್ನ ಮೊಮ್ಮಕ್ಕಳಿಗೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರು. ಇವತ್ತು ಆ ಮಹಿಳೆಗೆ ಒಂಚೂರು ಸುಖ ಅನ್ನೋದಿಲ್ಲ. 1.5 ವರ್ಷದಿಂದ ಕೆಲಸ ಬಿಟ್ಟು ಮನೆಗೆ ಬಂದರು. ಪಾಪ ಇವತ್ತಿಗೂ ಆ ಮಹಿಳೆ ಪರಿತಪಿಸ್ತಿದ್ದಾಳೆ. ಆ ಮಹಿಳೆನ ಇವತ್ತಿಗೂ ಇವರು ಬಳಕೆ ಮಾಡ್ಕೊಂಡಿರೋದು ಮತ್ತೊಮ್ಮೆ ಸ್ವಾರ್ಥದ ಹೆಸರಿನಲ್ಲೇ. ನಿನ್ನ ಮಕ್ಳಿಗೆ ಒಳ್ಳೇದಾಗತ್ತೆ, ನಿನ್ನ ಮೊಮ್ಮಕ್ಳಿಗೆ ಒಳ್ಳೇದಾಗಬೇಕಾದ್ರೆ ಇದನ್ನು ಹೇಳು ಅಂತ. ಎಂಥ ಮನುಷ್ಯರು ರೀ, ಎಂಥ ಮನುಷ್ಯರು ದೇವೇಗೌಡ್ರೆ, GT ದೇವೇಗೌಡ್ರೆ. ನೋಡ್ರಿ, ಇಂಥವ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ ಅಂತ ಅನಿಸುತ್ತೆ ಸರ್. ಆ ತಾಯಿ ಸರ್ ಪಾಪ ಪಡಬಾರದ ಕಷ್ಟಗಳನ್ನು ಪಟ್ಟು ಇವತ್ತಿಗೂ ಅದನ್ನು ಅರ್ಗಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನೂ ಅವಳ ಮೇಲೆ ಇನ್ನೂ ಮುಗಿ ಬೀಳ್ತಿದ್ದಾರೆ. ಹಂಗೆ ಮಾಡು, ಹಿಂಗೆ ಮಾಡು, ವೀಡಿಯೋ ಮಾಡು. ಅವ್ರ ಮನೆಗೆ ಏನು ಸರ್, ಕೆಲ್ಸಕ್ಕೆ ಹೋಗಿರೋರು, ಕೂಲಿಯವರು ಎಲ್ಲರಿಗೂ ಇದೇ ಪರಿಸ್ಥಿತಿನ. ಮಾನ್ಯ ಶ್ರೀ 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 ಮರ್ಯಾದ ಪುರುಷೋತ್ತಮ ಕುಮಾರಸ್ವಾಮಿ ಇವರು ಈ ವಿಡಿಯೋ ನೋಡಿದ ಮೇಲೆ ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಮೂರನ್ನು ಬಿಟ್ಟಿಲ್ಲ ಅಂದರೆ, ಕರುಣೆ, ಮಮತೆ, ಅವರಿಗೂ ಒಂದು ತಾಯಿ ಇದ್ದಾರೆ ವಯಸ್ಸಿನ, ಅವರಿಗೂ ಒಂದು ಅತ್ತೆ ಇದ್ದಾರೆ, ಅವರಿಗೂ ಒಂದು ಅದೇ ವಯಸ್ಸಿನ ಹೆಂಡತಿ ಇದ್ದಾರೆ, ಒಂದು ಒಳ್ಳೆ ಸೊಸೆ ಇದ್ದಾರೆ ಅಂತ ಗೊತ್ತಿದ್ದರೆ, ಇವರು ತೆನೆ ಹೊತ್ತ ಮಹಿಳೆಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದರೆ, ಅದರಲ್ಲೂ ಕಾರ್ಯಕರ್ತರನ್ನು ರೇಪ್ ಮಾಡೋನೆ, ಏನು ಹೇಳ್ತಾರ್ರಿ ಇವರು? ಇದರ ಪ್ರೊಡಕ್ಷನ್ ಯಾರ್ದು? ಮೊನ್ನೆ ಹೇಳ್ತಾರೆ ನಾನೇ ನಿರ್ದೇಶಕ, ನಾನು ಪಿಕ್ಚರ್ ಮಾಡಿದ್ದೀನಿ ಅಂತ ಹೇಳಿದ್ರು. ಡಿಸ್ಟ್ರಿಬ್ಯೂಟರ್ ಕುಮಾರಸ್ವಾಮಿ, ಪ್ರೊಡಕ್ಷನ್ ಯಾರಂತ ಹೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಕುಮಾರಸ್ವಾಮಿ ಮಾಡಿರಬೇಕು. ಕುಮಾರಸ್ವಾಮಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಆಗಿದ್ದವರು. ಯಾಕೆ ಹೇಳಿ? ಬ್ಲರ್ ಮಾಡೋದು ಇದನ್ನು ಮಾಡಿದಾರಲ್ಲ, ಅದನ್ನು ಬ್ಲರ್ ಮಾಡೋದಾಗಿದೆ, ಇದನ್ನು ಬ್ಲರ್ ಮಾಡೋದಾಗಿದೆ. ವ್ಯತ್ಯಾಸ ಏನಿಲ್ಲ. ಅದೇ ಸಂತ್ರಸ್ತೆ ರೀ. ಈಗ ಕುಮಾರಸ್ವಾಮಿಯವರ ನಾಲ್ಗೆಯಲ್ಲಿ ಎಲುಬು ಬಂದ್ಬಿಟ್ಟಿದ, ಟ್ವಿಸ್ಟ್ ಆಗಲ್ವಾ? ಈಗ ತನ್ನದೇ ಯಾರಿಗೆ ಬೆನಿಫಿಟ್ ಇದು? ಅದು ಚುರ್ರ ಅನ್ನಲ್ವರಿ. ಅದು ಹೇಳಿದಿಗೆ ಏಯ್ ಸಾರಾ ಮಹೇಶ್, ನಿನಗೂ ತಾಯಿ, ನಿನಗೂ ಅತ್ತೆ, ನಿನಗೂ ಮನೇಲಿ ಯಾರಾದರೂ ಹೆಣ್ಮಕ್ಳು ಇದ್ದಾರಲ್ಲ, GT ದೇವೇಗೌಡ್ರೆ, ನಿಮ್ಮಂಥ ಮರ್ಯಾದಸ್ಥರು, ಪುಟ್ಟರಾಜು ಅಂತ ಮರ್ಯಾದಸ್ಥರು, ಇದನ್ನು ಡಿಪೆಂಡ್ ಮಾಡ್ಕೋತೀರಲ್ಲ ನೀವು. ಡೋಂಟ್ ಯು ಫೀಲ್ ಶೇಮ್? ನಿಮ್ಮನೆ ಹೆಂಗ್ಸ್ ಇದೇ ರೀತಿ ಅಳವು ತೋಡ್ಕೊಂಡ್ರೆ ಏನು ಮಾಡ್ತೀರ್ರಿ? ಆ ಅಳು ನೋಡ್ರಿ ಆ ಮಾತಲ್ಲಿ. ಹೆಂಗೆ ಕರ್ಕೊಂಡೋಗಿ ಮೂರು ಸಲ ಆ ಹೆಂಗ್ಸೇನ್ರಿ ಪ್ರೊಫೆಷ್ನಲ್ ಆ್ಯಂಕರ, ಆ ತಾಯಿ ಪ್ರೊಫೆಷ್ನಲ್ ಆ್ಯಂಕರ, ಕ್ಯಾಮ್ರಾನೇ ನೋಡಿರಲಿಲ್ಲ. ಆ ತಾಯಿ ಅಜ್ಜಿ ಪ್ರೊಫೆಷ್ನಲ್ ಆ್ಯಂಕರ. ಅವರು ಕ್ಯಾಮರಾ ಇರ್ಬೋದಾ? ಅವ್ರು ಹೇಳ್ತಾರೆ ನಂದು ಕೀಪ್ಯಾಡು, ಅದನ್ನು ಕಿತ್ಕೊಂಡು ಇಟ್ಕೊಂಡವ್ರೆ. ಭವಾನಿ ಅಕ್ಕ ಪಾಪ ಅವ್ರು ಈಗಲೂ ಅಕ್ಕ ಅಂತ ಹೇಳ್ತಾರೆ. ರೇಪಿಸ್ಟ್ನ ಅಮ್ಮನನ್ನು ಆ ತಾಯಿ ಇವತ್ತು ಭವಾನಿ ಅಕ್ಕ, ಪ್ರಜ್ವಲ್ ಅಣ್ಣ, ರೇವಣ್ಣ ಅಣ್ಣ ಅಂತ ಹೇಳ್ತಾರೆ. ಪ್ರಜ್ವಲ್ ಅಣ್ಣ ಅಂತ ಇವತ್ತು ಹೇಳ್ತಾರೆ ಅವರು. ಪ್ರಜ್ವಲ್ ಅಣ್ಣ ಹೀಗೆ ನನಗೆ ಗೊತ್ತೇ ಇಲ್ಲ, ಹಿಂಗೆ ಬಿಟ್ಟಿದ್ದಾರೆ ಮಾಡಿಬಿಟ್ಟು. ಕಥೆನೇ ಗೊತ್ತಿಲ್ಲ ಸರ್, ಕಥೆನೇ ಗೊತ್ತಿಲ್ಲ ರೀ, ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನಿನ್ಗೇನು ಆಗುತ್ತೆ? ನೀನು 6 ತಿಂಗಳು ಒಳಗಡೆ ಹೋಗ್ತೀಯಾ? ನಿನ್ನ ಮಕ್ಕಳಿಗಾಗಿ ವಿಡಿಯೋ ಮಾಡಿಸಿ ಅವ್ರು ಆರಾಮಾಗ್ತದೆ. ಮಕ್ಳಿಗೆ ಕಳಿಸಿದ್ರಾ? ಮಕ್ಕಳಿಗೆ ಫೋನ್ ಮಾಡಿ ಕೊಡ್ಬೋದಿತ್ತಲ್ಲ. ಏರಿ ಮೇಲೆ ಹೋಗಿ ಭವಾನಿಯ ಫೋನ್ ತಾಗುತ್ತೆ. ನಾನು ಭವಾನಿ ಅಕ್ಕ ಅಂತ ಕರೆಯಲ್ಲಪ್ಪ. ಭವಾನಿಯ ಫೋನ್ ಹೋಗುತ್ತೆ ಇವರಿಗೆ, ಮಕ್ಕಳ ಫೋನ್ ಹೋಗಿಲ್ವಾ? ಕುಮಾರಣ್ಣನವ್ರು ಏನು ಹೇಳ್ತೀರಾ ಇದಕ್ಕೆ? ಸಾರಾ ಮಹೇಶ್ ನೀವೇನು ಹೇಳ್ತೀರಿ? ನಿಮ್ಮ ಮೇಲೆ ತುಂಬ ಗೌರವ ಇತ್ತು ನನಗೆ, ಬೆಳೆಯುವ ರಾಜಕಾರಣಿ ಅಂತ. ಇದೇ ನಿಮ್ಮ ಮತದಾರರ ಹೆಣ್ಣು ಮಕ್ಕಳಿಗೆ ಇದೇ ನೀವು ಆನ್ಸರ್ ಕೊಡ್ತೀರಾ ನಾಳೆ? ಅವರು ಬಂದು ಹಿಂಗೆ ಅಳ್ತಾರೆ, ಇದರಲ್ಲೂ ಓಟಲ್ಲಿ ರಾಜಕಾರಣ ನೋಡ್ತೀರಾ? ನನಗೆ ಆಶ್ಚರ್ಯ ರೀ, GT ದೇವೇಗೌಡ ಮತ್ತು ಪುಟ್ಟರಾಜು ಅವರು ಬರುವಾಗ ಇವರು ದಾರಿ ತಪ್ಪಿದಂಗೆ ಕಾಣ್ತಾ ಇದೆ ನನಗೆ. ಕುಮಾರಣ್ಣ ಹೇಳ್ತಾರಲ್ಲ, ಎಲ್ಲರೂ ದಾರಿ ತಪ್ಪಿದ್ರು, ಈಗ ಎಲ್ಲರೂ ದಾರಿ ತಪ್ಪಿದವರ ಲೀಸ್ಟ್ ಕಾಣ್ತಾ ಇದೆ ನನಗೆ. ತಾಯಿಯ ವಾಯ್ಸಲ್ಲಿ ವೈಬ್ರೇಷನ್ ನೋಡ್ರಿ, ಅಳು ನೋಡ್ರಿ. ಕರುಣೆ ಬರಲ್ವ ಇವ್ರಿಗೆ? ಇವರು ಮನುಷ್ಯರಲ್ವಾ? ನೀಚರ?
ಮನುಷ್ಯತ್ವನೇ ಇಲ್ವಾ ಇವರಿಗೆ? ಕಟುಕರ ಇವರು, ಏನಿವರು? ವಾಟ್ ದೇ ಆರ್ ಟ್ರೈಂಗ್ ಟು ಸೇ? ಒಂದು ದಿನ ಇವರು ಎಲ್ಲೋದಪ್ಪ ನಿಮ್ಮ ಕುಮಾರ 7 ದಿನಕ್ಕೆ SITಗೆ ಬರ್ತೀನಿ ಅಂತ ಟ್ವೀಟ್ ಮಾಡಿದಲ್ಲ. ಸತ್ಯ ಹೊರಗೆ ಬರುತ್ತೆ. ಸತ್ಯ ಹೊರಗಡೆ ಬರ್ತದೆ. ಎಲ್ಲಿದೆ ಸತ್ಯ? ಹೊರಗಡೆ ಬಂದಿಲ್ವಾ? ಈಗ ಬಂತಲ್ಲ ಸರ್, ಸತ್ಯ ಸತ್ಯ ಹೊರಗಡೆ ಬಂತಲ್ಲ. ಇನ್ನಾದರೂ ಬಾ, ಕರ್ಕೊಂಬನ್ನಿ ಕುಮಾರಸ್ವಾಮಿ ಅವರೇ. ನನಗೆ ಹೇಳೋ ಹೋಗ್ತಾನ, ನನಗೆ ಹೇಳು ಮಾಡೋಣ. ಇದೆಲ್ಲ ವಿಡಿಯೋ ಆಗಿದ್ರೆ ನಿಮ್ಗೆ ಹೇಳಿ ಆಗಿದೆ. ಅವನು ಏನು ಹೇಳಿ ಮಾಡಿಲ್ಲ, ಇದೆಲ್ಲ ಹೇಳಿಯೇ ಮಾಡಿಸಿರಬೇಕು. ಯಾಕಂದರೆ ಇವರು ಮುಂಚೆನೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಇಂಥದ್ದೊಂದು ಇದೆ, ಬರುತ್ತೆ. ಬ್ಲರ್ ಮಾಡದೆ ಬಂದಿದೆ ಅಂದರೆ ಇದು ಬ್ಲರ್ ಮಾಡದೆ ಸಂತ್ರಸ್ತೆ ಹೆಸರು ಹೇಳುವಾಗಿಲ್ಲ. ಸಂತ್ರಸ್ತೆ ಅವರ ಕುಟುಂಬ, ಮಕ್ಕಳು, ಊರು, ಅವರ ಹೆಸರು ಹೇಳುವಾಗಿಲ್ಲ. ಕುಮಾರಸ್ವಾಮಿ ಅವರ ಪಾರ್ಟಿಯಲ್ಲಿ ಎಲ್ಲ ಬಂದು ವಿಡಿಯೋ ಬಿಟ್ಬಿಟ್ಟು ಬಂದಿದೆ ನೋಡಿ ಇವತ್ತು ವಿಡಿಯೋ. ಆಗ ಈ ಅಯೋಗ್ಯರಿಗೆ ಗೊತ್ತಾಗಿಲ್ಲ ಬ್ಲರ್ ಮಾಡಿ ಬಂದಿಲ್ಲ ಅಂತ. ಯಾಕೆ? ಬೆನಿಫಿಟ್ ಆಗಬೇಕಲ್ಲ ತಮ್ಮ ಕುಟುಂಬಕ್ಕೆ, ಜನಗಳು ನಂಬಬೇಕಲ್ಲ, ಇನ್ನಿವರು ದಾರಿ ತಪ್ಪಿಸ್ಬೇಕಲ್ಲ, ಇನ್ನೂ ದಾರಿ ತಪ್ಪಿಸ್ಬೇಕಲ್ಲ. ಎಷ್ಟು ದಿನ ತಪ್ಪಿಸ್ಬೋದು ಇವರು? ಇವರು 4 ಜನ ಹೋಗ್ಬಿಟ್ಟು ತಮ್ಮ ಹೆಂಡತಿಯಂದ್ರಿಗೆ, ತಮ್ಮ ಅತ್ತೆಯಂದ್ರಿಗೆ, ತಮ್ಮ ನಾದಿನಿಯಂದ್ರಿಗೆ ಎಲ್ಲ ಕೂರಿಸ್ಬಿಟ್ಟು ಮನೆ ಹೆಂಗಸರಿಗೆ ಇದನ್ನು ವಿಡಿಯೋ ಓಡಿಸ್ಬಿಟ್ಟು ನಿಮ್ಗಾಗಿದ್ರು ನಾವು ಇದೇ ರೀತಿ ಮಾತಾಡ್ತಿದ್ವಿ ಅಂತ ಹೇಳಬೇಕು. ನಮ್ಮನೆ ಹೆಂಗಸ್ಗಾಗಿದ್ರು ನಾವು ಇದರಲ್ಲೂ ರಾಜಕಾರಣ ಓಟನ್ನು ನೋಡ್ತಾ ಇದ್ವಿ ಹೇಳಬೇಕು. ಅವರನ್ನಿಲ್ಲಾಂದರೆ ಕಾನ್ಫರೆನ್ಸಲ್ಲಿ ಕೂರಿಸ್ರಿ, ಪ್ರೆಸ್ ಕಾನ್ಫರೆನ್ಸ್ ಡೈಲಿ ಇವ್ರು ಯಾಕೆ ಬರೋದು, ಒಮ್ಮೆ ಇವರ ಮನೆ ಹೆಣ್ಮಕ್ಳನ್ನು ಕೂರಿಸ್ರಿ. ನಾವು ಕೇಳ್ತೀವಿ, ಅಮ್ಮ ತಾಯಿ, ನಿನ್ನ ತಾಯಿಗೆ, ನಿನ್ನ ಅಜ್ಜಿಗೆ, ನಿಮ್ಮ ಹೆಣ್ಮಕ್ಳಿಗೆ, ನಿನ್ನ ಮಗಳಿಗೆ ಏನಾದರೂ ಹಿಂಗಾಗಿದ್ರೆ, ನಿನ್ನ ಗಂಡ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಏನು ಮಾಡ್ತಾ ಇದ್ದೀವಿ ಅಂತ ಒಂದು ಕೇಳ್ತೀವಿ ನಾವು. ಯಾವಳು ಅವಳು IAS, ಅವಳ ಗಂಡ ಯಾವನು, ಏನು ಮಾಡಿದ್ನೋ ಗೊತ್ತಿದೆ ನಮಗೆ. ಅವನು ಯಾವನೋ BK ಸಿಂಗ್, ಇವನು ಯಾವನೋ ಶೆಟ್ಟಿ. ಸಂತ್ರಸ್ತನು ಬಾಯಲ್ಲಿ ಬರಲ್ಲ. ಅವನು ಯಾವನೋ ಒಬ್ಬ ರೇಪಿಸ್ಟ್ ಅಂತ ಬರಲ್ಲ. ಪ್ರಧಾನಮಂತ್ರಿಗಳ ಬಾಯಿಂದ ಬರುತ್ತೆ, ಹೋಮ್ ಮಿನಿಸ್ಟರ್ ಬಾಯಿಂದ ಬರುತ್ತೆ. ಮಾನ ಮರ್ಯಾದಿಲ್ವಾ? ಈ ಆಡಿಯೋ ಕೇಳಿಸಿದ್ರು ಹೊಟ್ಟೆ ಉರಿಯಲ್ವಾ? ನಿಜ ಸರ್. ಇವ್ರ ಮನೆಯಲ್ಲಿ ಅಜ್ಜಿಗಿಜ್ಜಿ ಆಗಿ ಹೋಗೇ ಅಲ್ವಾ ಯಾರು? ಇವರ ತಾಯಿನೂ, ಕುಮಾರಸ್ವಾಮಿ ಅವರ ತಾಯಿನೂ ಇದೇ ಏಜ್ ಆಗಿ ಮೇಲೆ ಹೋಗಿರೋದಲ್ವಾ? ಅವ್ರು ಹೇಳ್ತಾರಲ್ಲ, ಕುಮಾರಸ್ವಾಮಿ ಅವರ ತಾಯಿಗೂ ಮೊಮ್ಮಕ್ಕಳಿದ್ದಾರೆ, ಸೊಸೆಯಂದ್ರಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಇದೇ ಮಾತು ಕುಮಾರಸ್ವಾಮಿ ಅವರ ತಾಯಿ ಬಾಯಿಂದ ಬಂದಿದ್ರೆ ಕುಮಾರಸ್ವಾಮಿ ಅವರು ಏನು ಮಾಡ್ತಾ ಇದ್ರು? ಪಾಲಿಟಿಕ್ಸ್ ಹುಡ್ತಾ ಇದ್ರಾ? ಸಾರಾ ಮಹೇಶು, GT ದೇವೇಗೌಡರು, ಪುಟ್ಟರಾಜು ಅವರು ಇದರಲ್ಲಿ ಪಾಲಿಟಿಕ್ಸ್ ತರ್ತಾ ಇದ್ರಾ? ಡಿಪೆಂಡ್ ಮಾಡ್ಕೋತಾ ಇದ್ರಾ? ದಾರಿ ತಪ್ಪಿಸ್ತಾ ಇದ್ದಾರಾ ತನಿಖೆದ್ದು? ಆ ವಿಡಿಯೋನ ಹರಿಬಿಡ್ತಾ ಇದ್ರಾ ಮುಖ ಬ್ಲರ್ ಮಾಡದೆ? ಅದಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರಾ? ಈಗೆಲ್ಲ ಮಾಡಿದ್ ನೋಡಿದ್ರೆ ಹಾಗೆ ಮಾಡ್ತಿದ್ರೇನೋ ಅಂತ ಅನಿಸುತ್ತೆ. ಮಾಡ್ತಾ ಇರೋದು ನೋಡಿ. ನೀವು ಜನಗಳಿಗೆ ಆ ಆಡಿಯೋನ ಇನ್ನೊಮ್ಮೆ ಕೇಳಿಸಿ. ಎಸ್, ಯಾಕಂದರೆ ಜನಗಳಿಗೆ ನೋಡಿ ಇವರ ಹಣೆ ಬರಗಳು ಎಂಥದ್ದು, ಇವ್ರು ಎಂಥ ಅಯೋಗ್ಯರು ಅಂತ ಒಮ್ಮೆ ಜನಗಳಿಗೆ ಗೊತ್ತಾಗಲಿ. ಆ ತಾಯಿ ಅಳುವಾದ್ರೂ ಗೊತ್ತಾಗಲಿ. ಆ ಆಡಿಯೋ ಇದೆಲ್ಲ ಅದನ್ನು ಪುನಃ ಕ್ಲೀನಾಗಿ ಜನಗಳು ಕೇಳ್ಕೊಳ್ಳಿ. ಈ ನಾಯಕರುಗಳು ಎಷ್ಟು ಅಯೋಗ್ಯರು, ಏನೇನು ಮಾಡ್ಬೋದು ದಾರಿ ತಪ್ಪಿಸ್ಲಿಕ್ಕೆ ಅಂತ. SITಗೆ ಬೈತಾರಲ್ಲ, ಇವ್ರು ಏನೇನು ಮಾಡ್ಬೋದು ಅಂತ ಜನಗಳೊಮ್ಮೆ ಕೇಳ್ಕೊಳ್ಳಿ. ಐ ವಾಂಟ್ ಟು ರೀಪ್ಲೇ ದ್ಯಾಟ್ ಅಗೇನ್. ಎಸ್, ಆಡಿಯೋ ಪ್ಲೇ ಮಾಡಿ ದಯವಿಟ್ಟು. ಅವರೇ ಮಾಡಿದ್ದು. ಏನಕ್ಕೆ ಅಂದ್ರೆ ತೋಟಕ್ಕೆ 10 ಗಂಟೆಲಿ ಬಂದ. ಅವ್ರು ಬೇರೆಯವ್ರದ್ದು ಯಾರೋ ಮಾತಾಡೋಕ್ಕೆ ಅಂತ ಬಂದಿದ್ರು. ಅದೇ ನಾನು ಇದನ್ನೆಲ್ಲ ಇರ್ಸಿದ್ರಲ್ಲ, ಅದೇ ತೋಟಕ್ಕೆ ಬೇರೆಯವ್ರು ಬಂದಿದ್ರು. ಒಂದು 3 ಜನ 4 ಜನ ಕಣಿ ಬಂದಿದ್ರು. ಇವ್ರೇನಂದ್ರು, ಭವನಕ್ಕ ಅವ್ರ ಜೊತೆ ಯಾರ ಜೊತೆ ಮಾತಾಡ್ಬಿಡನು, ಒಂದು ಮಾತಾಡ್ತಾನೆ ಅಂತ ಹೇಳು ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ರು. 10 ಗಂಟೆಗೆ ಅವ್ನು ಬಂದ ಅಜಿತ್ ಬಂದು ಏನಂದ, ನಿದ್ದೆ ನಾನು ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಅಂತ ಅಂದಿದ್ನಲ್ಲ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೆ ನಾನು, ಕೊಂಡೋಗ್ಬಿಡ್ತಾರೆ ಅಂತ. ಬಂದು ಏನು ಮಾಡ್ದೆ, ಬಂದು ಕೂತ್ಕೊಂಡದೇನೆ, ಹಿಂಗೆ ಮಾತಾಡಿದ್ರೆ ನಿಮ್ಗೆಲ್ಲ ಒಳ್ಳೇದು, ನಿಮ್ಗೆ ಮಾತಾಡಿದ್ರೆ ಹಿಂಗೆಲ್ಲ ಒಳ್ಳೇದಾಯ್ತದೆ, ಹಿಂಗೆಲ್ಲ ಮುಟ್ಟಿದ್ರೆ ನಿಮಗೆ ಸಲ ಹೊಡೆದಾಡ್ತಾರೆ ಭವನಕ್ಕನೂ ಅಂದ್ಬಿಟ್ಟು ಫಸ್ಟ್ ಮಾತಾಡಾದ್ಮೇಲೆ ಭವನಕ್ಕ ಎಲ್ಲ ಮಾತಾಡಾದ್ಮೇಲೆ ವಿಡಿಯೋ ಮಾಡ್ಕೊಳಕ್ ಮುಂಚೆ ಮಾತಾಡಿದ್ರೆ ನಾನು ಕರ್ಕೊಂಡೋಗಿ ಏರಿ ಮೇಲೆ ಒಂದು ಕವಲು ಏರಿ ಇದೆ ಮನೆ ಹತ್ರ, ನಾನು ಇರ್ಸಿರಲ್ಲ ಮನೆ ಹತ್ರ. ಏರಿ ಮೇಲೆ ಭವನಕ್ಕನು ನನ್ನ ಮಕ್ಕಳ ರೇವಣ್ಣ ಅಣ್ಣಗಳು ಇಟ್ಕೊಂಡ್ರು. ಫಸ್ಟು
ನನ್ನ ಮಕ್ಕಳಾಣೆ ಇಬ್ಬರು ಮಕ್ಕಳಾಣೆಗಳು ನಿನ್ಗೆ ಏನು ತೊಂದರೆ ಆಗ್ದಂಗೆ ಇರ್ಸಕ್ಕೆ ನಾನು ಆಡ್ತಾರೆ ಸೇಫ್ಟಿ ಮಾಡಕ್ಕೆ ನೀನು ಮಾತಾಡು ನಿನ್ಗೋಸ್ಕರ ಇದು ನಿನಗೆ ತೊಂದರೆ ಐತೆ ನೀನು ಮಾತಾಡಲಿಲ್ಲ ಮೊಬೈಲಲ್ಲಿ ಅಂತ ಎದುರಿಸಿದ್ರು. ಅಜ್ಜಿತಿ ಎದುರಿಸ್ದ ಹಂಗಂತ ಎದುರಿಸಿ ನಿನ್ಗೆ ಏನಾರ ತೊಂದರೆ ಆಯ್ತದೆ ಅಪಾಯ ಆಯ್ತದೆ ನಿಮ್ಗೆ ಮಾತಾಡಲಿಲ್ಲ ಅಂದ್ರೆ ಮೊಬೈಲಲ್ಲಿ ಅಂತ ಹೇಳಿ ಎದುರಿಸಿದ್ರು. ನನಗೆ ಇದೇನು ಬಿಡಿಸಿ ಹೇಳ್ತಾ ಇಲ್ಲ, ಏನು ಅನಚೂರ ನಡೆದೋಗದೆ ಎಲೆಕ್ಷನ್ ಬಗ್ಗೆ ಏನ್ ಮಾಡಿದ್ವು ನಾವು ಅಂತದ್ ಹಿಂಗೆ ಹೇಳ್ತಾನಲ್ಲ, ಯಾವ್ದು ಬಾಯ್ ಬಿಟ್ಟು ಭವನಕ್ಕೂ ಹೇಳ್ತಾ ಇಲ್ಲ, ಇವನು ಹೇಳ್ತಾ ಇಲ್ಲ, ಅಜಿತುವೆ ಬಿಟ್ಟವ್ರೆ ಅಂತ ಯಾರು ಹೇಳ್ತಾಯಿಲ್ಲ. ಎಲ್ಲ ನೈಸಾಗೆ ಮಾತಾಡ್ಕೊಂಡು ನೈಸಾಗೆ ಇರಿಸ್ತಾ ಇರೋದು ಮೈಸೂರಲ್ಲಿ, ಅಲ್ಲಿ ಎಲ್ಲ ನೈಸಾಗೆ ಮಾತಾಡ್ಕೊಂಡು ಇರಿಸ್ತಾ ಇರೋದೆ. ನಿನ್ಗೆ ಏನೇ ಕಷ್ಟ ಸುಖ ಅಂದ್ರೆ ನಾನು ಮಗ್ಗೆ ಐತಿ, ನಿನ್ಗೆ ನಿಂದೇನು ಎಳ್ಮನೆಷ್ಟು ನೀನು ತೊಂದರೆ ಇಲ್ಲ, ನೀನೇನು ಅಂತದ್ ಮಾಡಿಲ್ಲ ಅಂತ ಹೇಳ್ಕೊ ಬಂದ್ರು. ನಾನು ಇರ್ಸ್ಕೊಂಡು ಅವನಕ್ಕವ್ರು ಹಂಗೆ ಅಂದದ್ದು, ಬಾಬುನು ಹಂಗೆ ಅಂತ ಹೇಳುದು. ನಿಮ್ ಸೇಫ್ಟಿಗ ನೀವು ಮಾತಾಡಿ, ನಿಮ್ಮ ಮಕ್ಳು ಭಯ ಪಡ್ದಂಗ ನಿಮ್ಮ ಮಕ್ಳು ಮಾತಾಡೋದು ಧೈರ್ಯವಾಗಿರ್ತಾರೆ ಅಂತ ಹಿಂಗ್ ಮಾತಾಡಿಸ್ತಾ ಇರೋದು. ಮಾತಾಡಲಿಲ್ಲ ಅಂದ್ರೆ ತೊಂದರೆ ಆಯ್ತದೆ, ಅವ್ರಿಗೆ ಅಕ್ಕವ್ರಲ್ಲಿ ಏನೋ ನಮ್ಗೆ ಇದ್ ಮಾಡಿಲ್ಲ, ತೊಂದರೆ ಇಲ್ಲ, ಪ್ರಜ್ವಾಗಣದಲ್ಲಿ ಏನು ತಪ್ಪಿಲ್ಲ, ಮೊಬೈಲ್ಗೂ ಇದಕ್ಕೂ ನನ್ಗೆ ಇದಿಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿ ಮಾತಾಡಿ. ನನ್ಗೇನು ಈ ಮೊಬೈಲು ಕಾಂಟ್ಯಾಕ್ಟ್ TV ಅಂತಾರಲ್ಲ ಅಂತ ನನ್ಗೆ ಅಳ ಇಸ್ಕೊತವ್ರೆ ಅಂತ ನನಗೆ ಭಯ. ಆದ್ರೂ ಹಂಗೂ ತಡ್ಕೊಳಕ್ ಆಯ್ಕ್ರ ವಯಸ್ಸೇ ಒಂಥರ ಆಗ್ಬಿಟ್ಟದೆ. ಮಾತಾಡಿದ್ರಲ್ಲಿ ವಯಸ್ಸು ಬತ್ತಿಲ್ಲ, ಇದರಲ್ಲಿ ವಯಸ್ಸು ಕಡಿತಾ ಇಲ್ಲ ನನಗೆ. ಅದ್ರಲ್ಲಾಗ ವಿಡಿಯೋ ಮಾಡ್ಕೊಂಡು 3 ದಪ್ಪ ಮಾಡ್ದೆ, 3 ದಪ್ಪ ನಾನು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ತಿರ್ಗಿ ಕೊನೆ 4 ದಪ್ಪಕ್ಕೂ ಮಾತಾಡ್ಕೊಂಡ ಇಲ್ಲ ಮುಂಚೆ ಒಂದ್ಬಿಟ್ಟು. ಆಮೇಲೆ ಅನ್ಕೊಂಡು ನೀನು ಮಾತಾಡಲಿಲ್ಲ ಅಂದ್ರೆ ನಾಳೆ ದಿವಸ ನಿಮಗೆ ತೊಂದರೆ ಅಂತ ಅಂತೂ ತೊಂದರೆ ಅಂತಲೂ ಎದುರಿಸ್ತಾ ಎಲ್ಲನೂ ಮಾಡ್ದೆ. ನನಗೆ ಭಯ ಏನು ಎಂತೋ ಅಂತ. ಅವೆಲ್ಲ ಮಾತಾಡಿದ್ಮೇಲೆ ಏನು ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಕಾರ್ ಬರ್ತದೆ, ಬಂದು ಕರ್ಕೊಂಡೋಯ್ತಾರೆ, ಅದರಲ್ಲಿ ಅಷ್ಟೊತ್ತಿಷ್ಟಂತೂ ಗೊತ್ತಿಲ್ಲ ಅಂತಲೂ ಹೇಳ್ದ. ಹಂಗಂತ ಹೇಳ್ಬಿಟ್ಟು ಎಲ್ಲನೂ ಮಾಡ್ದೆ. ನನಗೆ ಭಯ, ಎಲ್ಲಿ ಕರ್ಕೊಂಡೋಗಿ ಏನು ಮಾಡೋರೋ ಎಂತ ಮಾಡೋರು ಅಂತ ನನಗೆ ಭಯ ಜಾಸ್ತಿ. ಎಲ್ಲ ವಿಡಿಯೋ ಮಾಡ್ಕೊಂಡು ಈ ಥರ ಬಿಡ್ತಾನೆ ನನಗೆ ಗೊತ್ತಿಲ್ಲ, ಈ ಥರ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮಾರು ಹೊತ್ತು ಪ್ರಯತ್ನ ಮಾಡ್ದೆ, ತಪ್ಪು ಆದಂಗೆ ಇದು ಮಾಡ್ಬಿಟ್ಟು ತಿರ್ಗಾ ಚೇಂಜ್ ಆಗಿ ಮಾಡೋನು ಅವನೇ. ಆಮೇಲೆ ಭಾಷೆ ಕೊಡು, ನಾನು ಹಿಂಗೆ ಹೇಳ್ತೀನಿ, ನಿಜ ಹೇಳ್ತೀನಿ ಅಂತ ಭಾಷೆ ಕೊಡು ಅಂತ ಭಾಷೆನೂ ತಕೊಂಡ. ಟೈಮ್ ಹಿಂಗೆ ಮಾತಾಡ್ಬೇಕು ಅಂತ ಎಲ್ಲನೂ ಹೇಳ್ಕೊಟ್ಟ. ಗೊತ್ತಾಯ್ತಲ್ಲ ಏನಕ್ಕೆ ಹೇಳ್ತಾವನೆ, ಏನಕ್ಕೆ ಬಿಡ್ತಾವನೆ ಅನ್ನೋದೇ ನನಗೆ ಅರ್ಥ ಆಯ್ತಿತ್ತಿಲ್ಲ. ಇವ್ರು ಬಿಡಿಸಿ ಹೇಳಿದ್ರೆ ನನಗೆ ಗೊತ್ತಾಗೋದು, ಇವ್ರು ಬಿಡಿಸಿ ಹೇಳ್ತಾ ಇಲ್ಲ ನನಗೆ, ಏನುವೆ ಬಿಡಿಸಿ ಹೇಳ್ತಾ ಇಲ್ಲ. ಹಿಂಗೆ ಆಗದೆ ಹಿಂಗೆ ಅನಚೂರ ನಡೆದದೆ, ಹಿಂಗೆ ಮಾಡೋನೆ ಪ್ರಜ್ವಲನ ವಿಡಿಯೋ ಬಿಟ್ಟವನೆ ಅನ್ನೋದೇ ಹೇಳ್ತಾ ಇಲ್ಲ. ನಿನ್ಗೇನು ತೊಂದರೆ ಇಲ್ಲ, ನಿನ್ನ ಸೇಫ್ಟಿಗೆ ಹಿಂಗೆ ಮಾತಾಡಲಿಲ್ಲ ಅಂದ್ರೆ ನಾಳೆ ನಿನಗೆ ತೊಂದರೆ ಆಯ್ತಿಲ್ಲ ಅಂದ್ರೆ 6 ತಿಂಗಳು ಜೈಲು ಆಯ್ತದೆ ಅಂತ ಎದುರಿಸ್ತಾರೆ. ನನ್ನೇ ಎದುರಿಸ್ತಾರೆ, 6 ತಿಂಗಳು ಜೈಲು ಆಯ್ತದೆ ಅಂತ. ಭವನಕ್ಕೆ ಹಂಗೆ ಅಂದ್ರು, ಇವರು ಹಂಗೆ ಅಂದ್ರು ನನಗೆ. ಆಮೇಲೆ ನಮ್ಮ ಮಕ್ಕಳಿಗೂ ಸುಧಾ ಹಂಗೆ ಹೇಳವ್ರೆ. ಏನಂತ ಕಾಣೋದು ಹಿಂಗೆ ಎದುರಿಸ್ಬಿಟ್ಟು ನನ್ನ ಅಲ್ಲೂ ಇಲ್ಲೂ ಇರಿಸ್ಬಿಟ್ಟು ನನ್ನ ಇದಾಗಿ ಮಾತಾಡ್ಬಿಟ್ಟು ಬೀದಿಗೆ ಎಳೆದ್ಬಿಟ್ರು ನನ್ನ. ಹಿಂಗೆಲ್ಲ ಹೇಳ್ಕೊಂಡು ಹಿಂಗೆಲ್ಲ ಇರಿಸ್ಕೊಂಡು ಈಗ ಅವ್ನು ಮಾಡ್ಕೊಬಂದ್ಬಿಟ್ಟು ಈಗ ಹಿಂಗೆ ಅಮ್ಮಂದೇ ಮಾತಾಡೋದು. ಈಗ ಮಹೇಶ್ ತಾರ ಮಹೇಶ್ ಅಣ್ಣ ಅವ ಅಮ್ಮನ್ನೇ ಕರ್ಕೊಬಂದು ಅವ ಅಮ್ಮನೇ ಮಾತಾಡ್ದಂತ ಅವ್ರಂತಾರೆ, ಎಲ್ಲ ಮಾತಾಡ್ತಾರೆ ಊರಲ್ಲಿ. ಇವಳೆ ಹೋಗಿದ್ದಂತಲ್ಲ ಅಂತ ಇವರೆಲ್ಲ ಮಾತಾಡ್ತಾರೆ ಊರಲ್ಲೆಲ್ಲ. ಏನು ಮಾಡ್ಕೊಬಂದು ಹಿಡಿಯೋಬಿಟ್ಟ ಮೇಲೆ ಇಲ್ಲ ಮೊಬೈಲ್ ಇತ್ತಿತ್ತಿಲ್ಲ, ಅವತ್ತೇ ಕಿತ್ಕೊಂಡ್ರು. ಅಲ್ಲೇ ಸಾಲಗ್ರಾಮದಲ್ಲಿ ಬರ್ಬೇಕಾದ್ರೆ ಕರ್ಕೊಬಂದ್ರಲ್ಲ ನನ್ನ ಸಾಲಗ್ರಾಮಕ್ಕೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಕಿತ್ಕೊಂಡು ಅಲ್ಲೇ ನಿಮ್ಮ ಮನೆ ಕೊಡ್ತೀವಿ ಅಂತ ಮಡಿಕೊಂಡ್ರು. ಅದೇ ಕೇಳ್ಸೋನು ತಂದವ್ರೆ, ಇಲ್ಲಿ ಅವರೇ ತಂದವ್ರೆ, ಈಸ್ಕ ಮಡಿಕೊಂಡಿದ್ರಲ್ಲ ಅವರೇ ತಂದವ್ರೆ. ಓಪನ್ ಮಾಡ್ಬಿಟ್ಟು ಹಿಂಗೆ ಮಾಡ್ಕೊಡ್ಬೇಕು, ಲಾಕ್ ಆನ್ ಮಾಡಿ ಲಾಕ್ ಮಾಡಿತ್ತಿಲ್ಲ, ಲಾಕ್ ತೆಗೆದ್ಬಿಟ್ಟು ಕೊಟ್ಟಿದ್ರು ನನ್ನ ಮಗ. ಆತ ತಗೊಂಡೋಗಮ್ಮ, ನಿಂತವ್ ಫೋನ್ ಇಲ್ಲ, ಏನಾರು ಫೋನ್ಗಿನ್ ಮಾಡಬೇಕು ಅಂದ್ರು ಲಾಕ್ ಆಗಿಲ್ಲ. ಇದು ಫೋನ್ ಕೇಳಿಸ್ಕೊಂಡ್ರೆ ಆ ಮಹಿಳೆಯ ಅಸಹಾಯಕತೆಯನ್ನ ಸರ್ ಫೈನಲ್ ಆಗಿ ಏನು ಹೇಳ್ತೀರಿ ಸರ್? ಈ 3 ಬಿಟ್ಟವ್ರು ಇದಾರಲ್ಲ, ಇವ್ರು ಇದನ್ನು ನೋಡಬೇಕು, ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು, ಇವರ ಮನೆ ಹೆಣ್ಮಕ್ಳನ್ನ ಕರ್ಕೊಂಬರ್ಬೇಕು, ನಾನು ಹೋಗಿ 4 ಕ್ವಶನ್ ಕೇಳಬೇಕು. ಜಗತ್ತಲ್ಲಿ ಎಲ್ಲ ಬಿಟ್ಟವ್ರನ್ನ ನಾನು ನೋಡಿಲ್ಲ, ಇಂಥವ್ರನ್ನ ನಾನು ನೋಡಿಲ್ಲ. ಸೀರೀಸ್ ರೇಪ್, ಮಾಸ್ ರೇಪನ್ನು ಡಿಪೆಂಡ್ ಮಾಡಿಕೊಳ್ಳುವ ಮನುಷ್ಯ ಒಬ್ಬ ಪಾರ್ಟಿಯ ರಾಜ್ಯಾಧ್ಯಕ್ಷ, ಮಿನಿಸ್ಟ್ರು, MLAಗಳು ಇರ್ತಾರೆ ಅಂದರೆ ವಯಸ್ಸಿನಾದವ್ರಿ, ಅವರಿಗೂ ಮಕ್ಕಳಿದ್ದಾರೆ. GT ದೇವೇಗೌಡರಿಗೆ, ಪುಟ್ಟರಾಜ್ ಅವರಿಗೆ ಸೊಸೆ ಇದ್ದಾರೆ, ಮಕ್ಕಳಿದ್ದಾರೆ. ಸಾರಾ ಮಹೇಶ್ಗಿದ್ದಾರೆ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡೋದ್ರ ಬಿಡಿ, ಬಟ್ ಇವ್ರಿಗೆ ಅರ್ಥ ಆಗಲ್ವ ನೋವು, ಹೆಣ್ಮಕ್ಳ ನೋವು. ಮತ್ತು ಯಾಕ್ರಿ ತೆನೆ ಹೊತ್ತ ಮಹಿಳೆ ಇವರಿಗೆ ಬಿಸಾಕ್ಲಿದೆ ಚಿನ್ನೇನು? ಏನು ಡ್ರಾಮಾ? ಅವ್ರ ಪ್ರೊಡಕ್ಷನ್ ನಮ್ಮದೇ ಡಿಸ್ಟ್ರಿಬ್ಯೂಷನ್. ಇದು ಯಾರ್ದು? ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಓನ್ ದ ರೆಸ್ಪಾನ್ಸಿಬಿಲಿಟಿ ಕುಮಾರಸ್ವಾಮಿ ಅವರೇ. ನಾಳೆ ಇದಕ್ಕೊಂದು ಪ್ರೆಸ್ ವೇಲ್ಟ್ ಮಾಡಿ ಇವನನ್ನು ಒಳಗಡೆ ಹಾಕಬೇಕು ಅಂತ ನೀವು ಹೇಳ್ತಾ ಇದ್ದಂಗೆ ಬಂತಲ್ಲ ನಿಮ್ಮ ಕಡೆಯಿಂದನೇ. ಬೊಬ್ಬೆ ಹೊಡಿತಾ ಇದ್ರಿ 15 ದಿನದಿಂದ. ಅದೇ ಯಾರು ಬಿಟ್ಟರು, ಮಹಾನಾಯಕ ಯಾರು, ಕಳನಾಯಕ ಯಾರು? ನೀವು ಹೇಳ್ತಾ ಇದ್ದಂಗೆ ನಿಮ್ಮಿಂದನೇ ಬಂತು ಒಂದು ಹೊರಗಡೆ. ಇದರಲ್ಲಿ ಮಹಾನಾಯಕರಿಗೆ, ಕಳನಾಯಕರಿಗೆ ಯಾರಿಗೂ ಲಾಭ ಆಗಲ್ಲ. ಇದು ಲಾಭ ಆಗೋದು ಪಾಪಿ ನಾಯಕರುಗಳಿಗೆ.
ಇಟ್ಸ್ ಎ ರೇಪ್. ಎಸ್. ಯಾರದು? ತಾಯಿ ಅಜ್ಜಿ ಏಜಿನ ಮಹಿಳೆ ಅದು. ಅವಳ ನೋವನ್ನು ಇವರು ಪಾಲಿಟಿಕ್ಸಲ್ಲಿ ಫುಟ್ಬಾಲ್ ಆಡ್ತಾರೆ ಅಂದರೆ ಇವರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾದರೂ ಬೇಕಲ್ಲ. ನಾವು ಹೇಳಿಲ್ವಾ, ಪವರ್ ಟಿವಿಯ ಸ್ಟೋರಿ ಅಲ್ಲ, ಎಕ್ಸ್ಕ್ಲೂಸಿವ್ ಅಲ್ಲ, ಇದು ಹೋರಾಟ. ಟಿಲ್ ಎಂಡ್ ಈ ಹೋರಾಟ ಮುಂದುವರಿತೆ.